ಭಕ್ತನೆನಿಸುವನಯ್ಯ ಮೆಲ್ಲ ಮೆಲ್ಲನೆ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ. ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ. ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಬರೆದ ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋ ಪುಸ್ತಕದ ಆಧಾರದ ಮೇಲೆ ಈಗ ನಾವು ಡಾಕ್ಯುಮೆಂಟ್ರಿಯಿಂದ ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಜಿನ ಅವ್ರ ಬಗ್ಗೆ, ಜೈನ ಧರ್ಮದ ಬಗ್ಗೆ ನಾವು ಮಾತಾಡಿದ್ವು. ಸೊ ಇಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಅದ್ವೈತ, ಬಸವಣ್ಣನ ವಚನಗಳಲ್ಲಿ ಅದ್ವೈತದ ಎಲ್ಲ ಲಕ್ಷಣಗಳು ಕಾಣುತ್ತೆ. ಅವ್ರು ಬೇಕಾದಷ್ಟು ಓದ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಇವಾಗ ನಾವು ಮಾತಾಡೋಣ. ಸೊ ಈಗೆಲ್ಲರಿಗೂ ಗೊತ್ತೇ ಇದೆ, ಅದ್ವೈತ ಸಿದ್ಧಾಂತನ ಪ್ರಸಿದ್ಧಿಗೆ ತಂದವರು, ಜಾರಿಗೆ ತಂದವರು, ಅದ್ರ ಬಗ್ಗೆ ಬೇಕಾದಷ್ಟು ಮಾಡಿದವರೆಲ್ಲ ಶ್ರೀ ಶಂಕರಾಚಾರ್ಯರು ಅಂತ ಹೇಳ್ತಾರೆ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಆಚಾರ್ಯ ಅವರು ಆಚಾರ್ಯ ಪುರುಷರವರು. ಸೊ ಅವರ ಸಿದ್ಧಾಂತದಲ್ಲಿ ಜೀವ ಜಗತ್ತು ಮತ್ತು ಪರಮೇಶ್ವರ ಮಧ್ಯೆ ಇರುವ ಸಂಬಂಧ ಮತ್ತು ದೇವರಲ್ಲಿ ಐಕ್ಯನಾಗಿ ಮಾನವನ ಇಚ್ಛೆಯನ್ನು ಪರಿಪರಿಯಾಗಿ ವಿಮರ್ಶಿಸಿ ವರ್ಣಿಸಿ ಅವರು ತರ್ಕ ಮಾಡಿದ್ದಾರೆ. ಈಗ ಅದ್ವೈತ ಫಿಲಾಸಫಿಯಲ್ಲಿ ಇವರು ಏನಿದೆ ಅಂದರೆ ಇಂಪಾರ್ಟೆಂಟ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ದೇವರು ಎಲ್ಲ ಕಡೆ ಇದ್ದಾನೆ, ಸರ್ವಾಂತಯಾಮಿ ಅಂತ ಕರಿತೀವಿ. ಎಲ್ಲೆಲ್ಲೂ ಇದ್ದಾನೆ ಅಂದಮೇಲೆ ಮಾನವ ದೇಹದಲ್ಲೂ ಇರಲೇಬೇಕಲ್ವೇ? ಈ ಕಂಬದಲ್ಲೂ ಇದ್ದಾನೆಯೇ ಎಂದು ಹಿರಣ್ಯಕಶಿಪ ತನ್ನ ಮಗ ಧ್ರುವನನ್ನು ಕೇಳಿದಾಗ ಅವನು ಹೌದು ಅಂತ ಉತ್ತರ ಕೊಟ್ಟಾಗ ಅಲ್ಲೇ ಅದ್ವೈತ ಫಿಲಾಸಫಿ ಬಂದ್ಬಿಡ್ತದೆ. ಅದು ದ್ವೈತ ಫಿಲಾಸಫಿ ಅದು ಬೇರೆ, ಮಧ್ವಾಚಾರ್ಯದ್ದು, ಅದು ಮುಂದೆ ಹೇಳ್ತೀನಿ. ಆದರೆ ಅದ್ವೈತ ಫಿಲಾಸಫಿ ಏನಪ್ಪ ಅಂದರೆ ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರಗಳಲ್ಲಿ ಅದ್ವೈತ ಫಿಲಾಸಫಿ ಏನಿದೆ ಸಿದ್ಧಾಂತ, ಅದು ಒಂದು. ಅದು ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಜೀವ ಜಗತ್ತು ಜಗದೀಶ್ವರ ಈ ಮೂರರ ಸಂಬಂಧದಲ್ಲಿ ವಿಶ್ಲೇಷಣೆಯಲ್ಲಿ ಅದ್ವೈತ ಶಂಕರಾಚಾರ್ಯ ಏನು ಹೇಳ್ತಾರೆ ಅಂತಂದರೆ, ಜೀವ ಜಗತ್ತು ಎಲ್ಲ ಒಂದೇ, ಎಲ್ಲ ಒಟ್ಟಿಗೆ ಇದೆ, ಅದರಲ್ಲಿ ಏನು ವ್ಯತ್ಯಾಸ ಕಾಣೋದಿಲ್ಲ. ದೇವರು ಎಲ್ಲ ಕಡೆಯೂ ಇದ್ದಾನೆ, ದೇವರು ನಮ್ಮ ದೇಹದಲ್ಲೂ ಇದ್ದಾನೆ, ಎಲ್ಲಿ ಜಗತ್ತಲ್ಲೆಲ್ಲ ಇದ್ದಾನೆ, ಅವನು ಸರ್ವಾಂತಯಾಮಿ ಅಂತ ಹೇಳಿಬಿಡ್ತಾರೆ. ಅದು ಸೂಕ್ಷ್ಮವಾಗಿ ಸರಳವಾಗಿ ಹೇಳೋದಾದರೆ. ಸೊ ಈಗ ಈ ಒಂದು ಸಿದ್ಧಾಂತ ಇದೆಯಲ್ಲ, ನಮ್ಮ ಬಸವಣ್ಣವರು ಯಾವ ಥರದ ಹೇಳಿದ್ದಾರೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನೋ ಹೇಳಿದವರು ಅಂದರೆ ನೋಡಿ, ಇದೊಂದು ವಚನದಲ್ಲಿ ಚೆನ್ನಾಗಿ ಹೇಳಿದವರು. ಅಷ್ಟದಳ ಕಮಲ ಸುತ್ತುವ ಜೀವಾತ್ಮನ ಮೆಟ್ಟಿದ ದಳ ಒರಿಯದೆ, ಆನು ಭಕ್ತನೆಂತಂದೆ ಆನು ಶರಣನಂತೆಂಬೆ, ಆನು ಲಿಂಗೈಕ್ಯನಂತೆಂಬೆ ಕೂಡಲ ಸಂಗಮದೇವ ಎನ್ನ ಮನವು ಸಮಾಧಾನವಾಗದನ್ನಕ್ಕ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಎಲ್ಲ ಅವರು ಶಂಕರಾಚಾರ್ಯರು ಹೇಳ್ದಂಗೆ, ಅದ್ವೈತ ಫಿಲಾಸಫಿ ಹೇಳ್ದಂಗೆ ಭಾಳ ಚೆನ್ನಾಗಿ ಅವರು ಇದನ್ನು ವರ್ಣಿಸ್ಬಿಟ್ಟಿದ್ದಾರೆ. ಅವರು ಅದು ಇನ್ನೂ ಚೆನ್ನಾಗಿ ವರ್ಣಿಸಿದ್ದಾರೆ. ಅದ್ರಲ್ಲಿ ಏನು ಹೇಳ್ತಾರೆ ಅಂದರೆ, ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನೆನ್ನ ಭವದ ಕೊಂದೆಹನೆಂದು ಜಂಗಮ ಲಾಂಛನದಲ್ಲಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ. ಇದರೊಳಗೆ ಅದ್ವೈತ ಫಿಲಾಸಫಿನ ಚೆನ್ನಾಗಿ ವಚನದಲ್ಲಿ ಹೇಳಿಬಿಟ್ಟಿದ್ದಾರೆ ಅವರು. ಸೊ ಇದು
ಒಂದು ರೀತಿಯಲ್ಲಿ ನಾವು ಸುಮ್ಮನೆ ಬಸವಣ್ಣನ ಅವ್ರದ್ದೇ ಒಂದು ಸಪ್ರೇಟ್ ಒಂದು ಪ್ರತ್ಯೇಕ ಧರ್ಮ ಅವ್ರದ್ದೇ ಒಂದು ಮಾಡಿದ್ರು ಅಂತೆಲ್ಲ ಯಾರೋ ಬೇಕಾದಷ್ಟು ಹೇಳಿದ್ದಾರೆ. ಆದರೆ ಅವರ ವಚನಗಳಲ್ಲಿ ನೋಡುವಾಗ ದ್ವೈತನೂ ಇದೆ, ಅದ್ವೈತ ಇದೆ, ವಿಶಿಷ್ಟಾದ್ವೈತ, ಎಲ್ಲ ಧರ್ಮದೂ ಇದೆ. ಪ್ರತಿಯೊಂದು ಧರ್ಮದಲ್ಲಿ ಎಲ್ಲರೂ ಅವರು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಗುರುವಚನವಲ್ಲದೆ ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸುವುದು, ನಿತ್ಯವೆಂದೆನಿಸದು. ಗುರುವಚನವಲ್ಲದೆ ನೇಮವೆಂದೆನಿಸದು, ನೇಮವೆಂದೆನಿಸದು. ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು, ನೇಮವೆಂದೆನಿಸದು. ಎತ್ತೆತ್ತ ನೋಡಿದತ್ತ ನೀನೇ ದೇವ. ಇನ್ನೊಂದು ವಚನ ನಾನು ಓದಕ್ಕೆ ಇಷ್ಟಪಡ್ತೀನಿ. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಇದು ಅದ್ವೈತ ಶಂಕರಾಚಾರ್ಯದ ಫಿಲಾಸಫಿನ. ಇದು ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತೋ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಸೊ ಇದರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂತ ಈಗಾಗಲೇ ಹೇಳಿದ್ರೆ ಅದ್ವೈತ ಫಿಲಾಸಫಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅವ್ರ ಸಿದ್ಧಾಂತನ. ಅದನ್ನೆಲ್ಲ ವಚನ ಮುಖಾಂತರ ಅವರು ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ. ಅದು ಸೊ ಇನ್ನೂ ಈ ಥರ ಬೇಕಾದಷ್ಟಿದೆ, ಅದನ್ನೆಲ್ಲ ಹೇಳ್ತಾ ಇದ್ರೆ ಸಮಯ ಆಗೋದಿಲ್ಲ. ಬಟ್ ಭಾಳ ಈಗ ಶಂಕರಾಚಾರ್ಯದ್ದು ಒಂದು ಫಿಲಾಸಫಿಲಿ ಏನು ಹೇಳ್ತದೆ ಅವರು ಅಂತಂದರೆ, ನೀನು ಮೋಕ್ಷಕ್ಕೆ ಜ್ಞಾನ ಮಾರ್ಗನೇ ಬೇಕು ಅಂತ ಹೇಳ್ತಾರೆ. ಭಕ್ತಿ ಮಾರ್ಗ ಬೇಕು, ಆದರೆ ಜ್ಞಾನನೇ ಇಲ್ಲದೆ ಇದ್ರೆ ಬರೀ ಭಕ್ತಿ ಅಂತ ಇಟ್ಕೊಂಡೇನಪ್ಪ, ಸ್ವಲ್ಪ ಜ್ಞಾನನೂ ಬೇಕಲ್ಲ ಮನುಷ್ಯನಿಗೆ. ತಲೆ ಕೊಟ್ಟಿರೋದೇನು, ದೇವರು ತಲೆ ಕೊಟ್ಟಿರೋದು ಯಾತಕ್ಕೆ? ಜ್ಞಾನಕ್ಕೋಸ್ಕರ. ಆ ಜ್ಞಾನ ಉಪಯೋಗಿಸು ಅಂತ ಹೇಳ್ತಾರೆ. ಆ ಜ್ಞಾನ ಮಾರ್ಗದಿಂದ ಅವರು ತುಂಬಾ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಅದನ್ನು ಇವರು ಕೂಡ ಕೊಟ್ಟಿದ್ದಾರೆ. ಇದೊಂದು ವಚನ ನೋಡಿ: ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂ ಬಂಧನ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪುರುಷರ ಬಲದಿಂದ ಅವಲೋಕದ ಕೇಡ ನೋಡಯ್ಯ, ಕೂಡ ಸಂಗನ ಶರಣರ ಅನುಭವದಿಂದ ಎನ್ನ ಮನದ ಕೇಡ ನೋಡಯ್ಯ. ಅಂದರೆ ಜ್ಞಾನ ಬೇಕು, ಬುದ್ಧಿವಂತಿಕೆ ಬೇಕು. ಸುಮ್ಮನೆ ಬರೀ ಭಕ್ತಿ ಅಥವಾ ಇನ್ನೇನೋ ಒಂದು ಯೋಗ ಗೀಗ ಅದು ಎಲ್ಲ ಬೇಕಾಗತ್ತೆ, ಆದರೆ ಜ್ಞಾನ ಭಾಳ ಅದು ಪ್ರಥಮ. ಜ್ಞಾನನೇ ಇಲ್ಲದಿದ್ಮೇಲೆ ನಾವು ಏನು ಮಾಡಿದ್ರೆ ಏನು ಪ್ರಯೋಜನ ಮನುಷ್ಯನಿಗೆ? ಸೊ ಇದು ಭಾಳ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಸೊ ಹಿಂದೂ ಧರ್ಮದಲ್ಲಿ ಕೂಡ ಈ ಯಾವುದೇ ಒಂದು ಭಕ್ತಿ, ಯಾವುದೇ ಒಂದು ನಾವು ಒಂದು ಮಾರ್ಗ ನಾವು ತಗೊಳ್ತೀವಲ್ಲ ದೈವ ಸಾಕ್ಷಾತ್ಕಾರಕ್ಕೆ, ಅದಕ್ಕೆಲ್ಲ ಅದರಲ್ಲಿ ಭಾಳ ಚೆನ್ನಾಗಿ ಒಂದು ಶ್ಲೋಕದಲ್ಲಿದೆ. ಅದೇನು ಹೇಳ್ತದೆ ಅಂದರೆ, ಪ್ರತಿಮಾ ಪೂಜೆ ಮಾಡಬೇಕಂತೆ. ಮೊಟ್ಟ ಮೊದಲು ಪ್ರತಿಮಾ ಪೂಜೆ ಮಾಡಬೇಕು. ಜಪಸ್ತೋತ್ರಾಣಿ ಮಧ್ಯಮ, ಆಮೇಲೆ ಜಪಸ್ತೋತ್ರಾಣಿ ಮಾಡಬೇಕು. ಉತ್ತಮ ಮಾನಸಿ ಪೂಜಾ, ಮನಸ್ಸಿನಲ್ಲೇ ಪೂಜಾ ಮಾಡೋದು ಅದೊಂಥರ, ಅದೊಂದು. ಆಮೇಲೆ ಸೋಹಂ ಪೂಜೋತ್ತಮೋತ್ತಮ ಅಂತ ಹೇಳ್ಬಿಡಿದೆ. ಅಂದರೆ ಮೂರ್ತಿ ಪೂಜೆ ಅಂದರೆ ಈಗ ಬಿಗಿನರ್ಸ್ಗೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಸೇರಿಸುವಾಗ ಅವರಿಗೆಲ್ಲ ತೋರಿಸ್ಲೇಬೇಕಾಗ್ತದೆ, ಅವ್ರಿಗೆ ಹೇಳಲೇಬೇಕಾಗ್ತದೆ, ಒಂದು ಮೂರ್ತಿ ತೋರಿಸ್ಬೇಕಾಗ್ತದೆ, ಇದೇ ದೇವರು ಅಂತ ಹೇಳಬೇಕಾಗತ್ತಲ್ಲ, ಆ ಥರ. ಸೊ ಮೂರ್ತಿ ಪೂಜೆ ಮತ್ತು ಬಿಗಿನರ್ಸ್ಗೆ. ಆಮೇಲೆ ಮಂತ್ರ ಜಪ ಮಾಡಬೇಕಾಗ್ತದೆ, ಆಮೇಲೆ ಸ್ತೋತ್ರ ಪಾರಾಯಣ ಇದೆಲ್ಲ ಮಾಡ್ತಾರೆ.
ಕೊನೆಗೆ ಧ್ಯಾನ, ಮಾನಸ ಪೂಜೆ, ಸ್ತೋಹಂ ಎಂಬ ಭಾವನೆ ಇವೇ ಮೆಟ್ಟಿಲುಗಳು ಅಂತ ಹೇಳಲಾಗಿದೆ. ಸೊ ಈಗ ಮೂರ್ತಿ ಪೂಜೆ ಮಾಡಲೇಬೇಕು. ಯಾರೇ ಆಗಲಿ, ಮೂರ್ತಿ ಇಲ್ಲದೇ ಹಿಂದೂ ಧರ್ಮದಲ್ಲಾಗಲಿ ಯಾವುದೇ ಧರ್ಮದಲ್ಲಿ ಮೂರ್ತಿ ಪೂಜೆ ಏನು ಮಾಡೋಕ್ಕಾಗಲ್ಲ. ಮೂರ್ತಿ ಬೇಕೇ ಬೇಕು, ಅದು ಹಿಂದೆನೇ ಹೇಳಿಬಿಟ್ಟಿದೆ. ಸೊ ಮೂರ್ತಿ ಪೂಜೆ ಅಂದರೆ ಇಷ್ಟಲಿಂಗ, ಅಷ್ಟವಿಧಾರ್ಚನೆ ಅಂದರೆ ಮಂತ್ರ ಜಪಗಳ ಉಚ್ಚಾರಣೆ, ಓಂ ಶಿವಾಯ ಎಂಬ ಜಪಸ್ತೋತ್ರ ಪಾರಾಯಣ, ಸೋಹಂ ಭಾವನೆ. ಸೋಹಂ ಭಾವನೆ ಅಂದರೆ ನೀನೇ ನಾನು ಎಂಬ ಭಾವನೆ. ಇದನ್ನೇ ಬಸವಣ್ಣ ತಮ್ಮ ವಚನಗಳಲ್ಲಿ ಸಾರಿದ್ದಾರೆ. ಶಂಕರಾಚಾರ್ಯರು ಈಗಾಗಲೇ ಹೇಳಿದಂಗೆ ಜ್ಞಾನ ಮಾರ್ಗ ಸಾಕ್ಷಾತ್ಕಾರಕ್ಕಾಗಿ ಶ್ರೇಷ್ಠ ಮಾರ್ಗವೆಂದು ಬೋಧಿಸಿದ್ರು. ಕರ್ಮ ಮಾರ್ಗಕ್ಕೆ ಪ್ರಾಶಸ್ತ್ಯ ನೀಡಿ ಅದನ್ನು ಒಂದು ಹಂತ, ಮೆಟ್ಟಲು ಅಂದು ಕರೆದ್ರಷ್ಟೇ. ಸಾಕ್ಷಾತ್ಕಾರ ಅಥವಾ ಜ್ಞಾನ ಪ್ರಾಪ್ತಿ ಆದೊಡನೆ ಕರ್ಮದ ಅವಶ್ಯಕತೆ ಇರುವುದಿಲ್ಲ ಎಂದರು. ಸೊ ಇದೊಂದು ಬಹಳ ಚೆನ್ನಾಗಿದೆ. ನಾವು ಹಿಂದೂ ಧರ್ಮದಲ್ಲಿ ಇದ್ದದ್ದನ್ನೇ ಅವರು ತಗೊಂಡಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಸಿಗ್ತದೆ ನಮಗೆ. ಇಷ್ಟಲಿಂಗ ಪೂಜೆ ಮಾಡಿ ಭವಿಷ್ಯದಲ್ಲಿ ನಂಬಿಕೆ ಇಟ್ಟರೆ ದೈವಬಲ ಒದಗುತ್ತದೆ ಎಂದು ಬಸವಣ್ಣ ನಾಳೆಗಿಂತ ಹಿಂದೆ ಲೇಸು ಎಂದು ನುಡಿದು, ಬಸವಣ್ಣ ನಾಳೆ ಎನ್ನುವುದು ಹಾಳು ಎಂಬ ಒಂದು ಗಾಳಿ ಇದೆಯಲ್ಲ, ಅದನ್ನೇ ಎಲ್ಲವನ್ನೂ ಮಾಡಿದೆ, ಹಿಂದೆ ಎಲ್ಲವನ್ನೂ ಮಾಡಿದೆ, ಸುಖ ಶಾಂತಿ ಎಂದು ಪ್ರತಿಪಾದಿಸಿದ್ರು ಅಂತ ಹೇಳಲಾಗಿದೆ. ಬಸವಣ್ಣವರು ಏನಂತಾರೆ ಅಂದರೆ, ಈ ಸಂಸಾರ ಒಂದು ನಿಸ್ಸಾರ, ನಶ್ವರ, ದುಃಖಮಯ ಮುಂತಾದ ಕ್ರಿಯಾಪದಗಳನ್ನು ವಚನಗಳನ್ನು ರಚಿಸಿದ್ದು ಶಂಕರರ ಪ್ರಸಿದ್ಧ ಭಜಗೋವಿಂದಂ ಎಂಬ ಸ್ತೋತ್ರವನ್ನು ಓದಿ ಮನೆಯನ್ನು ಮಾಡಿರಲೇಬೇಕು ಅಂತ ಹೇಳ್ತಾರೆ ವಿದ್ವಾಂಸರು. ಯಾಕಂದರೆ ಈ ಸ್ತೋತ್ರ ಅತ್ಯಂತ ಪ್ರಸಿದ್ಧ ಸ್ತೋತ್ರವಾಗಿದ್ದು ಇಂದಿಗೂ ಅದರ ಉಪಯೋಗ, ಅದರ ನುಡಿಯೋಕೆ, ಅದರ ಅನುಸರಿಸಲಿಕ್ಕೆ, ಅದರ ಅಳವಡಿಸಿಕೆ ಜರುಗುತ್ತಿದೆ. ಅದರ ಸುಮಾರು 33 ಸ್ತೋತ್ರಗಳಲ್ಲಿ ಕೆಲವನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಂಕರಾಚಾರ್ಯದು ಫೇಮಸ್ ಇದೆಯಲ್ಲ, ಭಾಳ ಪ್ರಸಿದ್ಧವಾದದ್ದು, ಗೋವಿಂದನ ನೆನೆ, ಗೋವಿಂದನ ನೆನೆ, ಗೋವಿಂದನ ನೆನೆ ಮೂಢ ಮನಸ್ಸು, ಕಾಲ ಸಮೀಪಿಸಿ ಬಂದರೆ ನಿನ್ನನ್ನು ರಕ್ಷಿಸಲಾರದು, ದೃಢಚೌರಣೆ ಅಂತ ಹೇಳಿದೆ. ಅಂದರೆ ಇದು ಇನ್ನೊಂದು ಬಹಳ ಚೆನ್ನಾಗಿದೆ. ಕಾಮವ, ಕ್ರೋಧವ, ಲೋಭವ, ಮೋಹವ ಬಿಡುತ್ತಲಿ ಆತ್ಮವೇ ತಾನೆಂಬುದು ಕಾಣು, ಆತ್ಮಜ್ಞಾನದ ಪಡೆಯದ ಮೂಢರು ಶಂಕರೇ ನರಕದಿ ತೊಳುವರು ಗೋವಿಂದನ ನೆನೆ ಅಂಥೇಳಿ ಅವರು ಭಜಗೋವಿಂದಂ ಅಂತ ಫೇಮಸ್ ಇದೆಯಲ್ಲ, ಅದನ್ನು ಹೇಳ್ತಾರೆ. ಅದನ್ನೇ ಇವರು ಕೂಡ ಹೇಳಿದ್ದಾರೆ. ಬೇಕಾದಷ್ಟು ವಚನಗಳಲ್ಲಿ ಹೇಳಿಬಿಟ್ಟಿದ್ದಾರೆ. ಬಸವಣ್ಣವ್ರದ್ದು ಕೊನೆಯದೊಂದು ಇದು ಹೇಳಿಬಿಡ್ತೀನಿ. ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಕೂಡಲ ಸಂಗಮ ದೇವರಲ್ಲಿ, ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಇದರಿಂದ ಅರ್ಥ ಆಗೋದು ನಮಗೇನಪ್ಪ ಅಂತಂದರೆ, ಅದ್ವೈತ ಫಿಲಾಸಫಿ ಯಾವುದು ಸಿದ್ಧಾಂತ ಇದೆಯಲ್ಲ ಹಿಂದೂ ಧರ್ಮದಲ್ಲಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದನ್ನೇ ಅವ್ರು ಹೇಳಿದ್ದಾರೆ ವಚನಗಳ ಮೂಲಕ, ಬಹಳ ಬೇಕಾದಷ್ಟು ವಚನಗಳ ಮೂಲಕ ಅದು ಹೇಳಿಬಿಟ್ಟಿದ್ದಾರೆ. ನಾನು ಒಂದು ಉದಾಹರಣೆ ಮುಖಾಂತರ ಸ್ವಲ್ಪ ಹೇಳಿದ್ದೇನೆ ಅಷ್ಟೇ ಹೊರತು ನಾನು ಬೇರೆ ಏನು ಹೇಳಕ್ಕೆ ಹೋಗಿಲ್ಲ. ಇನ್ನೂ ಓದಬೇಕು ಅಂತಂದರೆ ಈ ಪುಸ್ತಕ ಓದಿದ್ರೆ ಇನ್ನೂ ಜಾಸ್ತಿ ಸಿಗ್ತದೆ ನಮಗೆ. ಬಟ್ ಈಗ ಇದು ಸದ್ಯಕ್ಕೆ ಅದ್ವೈತ ಫಿಲಾಸಫಿ ಯಾವ ಥರ ಅವ್ರು ಅಡಾಪ್ಟ್ ಮಾಡಿಕೊಂಡ್ರು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.
ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ. ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ. ಇಲ್ಲಿವರೆಗೆ ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಶುಭವಾಗಲಿ.